ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಸಿಕ್ಕಾಪಟ್ಟೆ ಫಾಸ್ಟಾಗಿ ಅಪ್ಪ ಒಂದು ತೆಳ್ಳವಿನ ರೆಸಿಪಿ ನಿಂಗೆ ಕೇಳ್ತಾಗ ಬಂಜಿ. ಎಂತಕ್ಕೆಂದರೆ ನಿಂಗೆಲ್ಲ ಸಿಕ್ಕಾಪಟ್ಟೆ ಬ್ಯುಸಿ ಇರ್ತಿ, ಹಾಗಾಗಿ ಬೆಗ್ಗನೆ ಆಗುವಂಥದ್ದು. ನಿಂಗೆ ಎಲ್ಲಿಗಾರು ಹೋದರೆ ಅಥವಾ ಎಲ್ಲಿಗಾರು ಹೋಗೋದಾದರೆ ಅರ್ಜೆಂಟಲ್ಲಿ ಮಾಡ್ಕೊಂಬಂತ ಗರಿ ತೆಳ್ಳೆವು. ಇದು ಇದು ಮತ್ತು ಎಂಥದ್ದು ಇಲ್ಲ, ರವೆ ತೆಳ್ಳೆವು. ಕೇವಲ ಎರಡೇ ಇಂಗ್ರೀಡಿಯೆಂಟ್ಸು, ಉಪ್ಪು, ರವೆ. ಇದು ಎರಡು ಇದ್ರೆ ನಿಂಗೆ ಗರಿ ತೆಳ್ಳೆವು ಮಾಡ್ಕೊಳ್ಳಕ್ಕು ನೋಡಿ. ನಿಂಗಕ್ಕೆ ಎಷ್ಟು ಬೇಕೋ ಅಷ್ಟು ರವೆನ ಒಂದು 5 ನಿಮಿಷ ನೆನೆಸ್ಕೊಳ್ಳಿ ಸಾಕು. ಇದು ಸಾದಾ ರವೆ, ಚಿರೋಟಿ ರವೆ, ನಿಂಗೆ ಯಾವ ರವೆ ಬೇಕಾದ್ರೂ ತಗೊಳ್ಳಿ, ತೊಂದರೆ ಇಲ್ಲ. ಯಾವ ರವೆ ತಗೊಂಡ್ರು ಹಿಂಗೆ ಮಾಡ್ಲಕ್ಕು. ಬರೀ ರವೆ ಇದ್ರ ತಗೊಂಡು ಒಂದು 5 ನಿಮಿಷ ನೆನೆಸ್ಕೊಂಡ್ರೆ ಅಷ್ಟೇ, ರಾಶಿ ಹೊತ್ತು ಬೇಡ. ಸ್ವಲ್ಪ ಜಾಸ್ತಿ ನೀರು ಹಾಕಿ ನೆನೆಸ್ಕೊಳ್ಳಿ. ಅಂತಕ್ಕೆ ಅಂದರೆ ಅದು ಕಡೆಗೆ ನೀರು ರವೆ ಕೆಳಗೆ ಕುತ್ಕತ್ತು, ನೀರು ಮೇಲೆ ಇರ್ತು, ನೀರಷ್ಟು ಎರ್ಸ್ಕೊಬಿಟ್ರೆ ಅತ್ತು. ಒಂದು 5 ನಿಮಿಷ ನೆನೆಸ್ಕೊಂಡ್ರೆ ಸಾಕು. 5 ನಿಮಿಷ ನೆನೆವಲ್ಲಿವರೆಗೆ ನಾವು ನಿಂಗವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಂತಕ್ಕೆ ಅಂದ್ರೆ ನಾ ಹಾಕೋ ಹಿಂಗಿದ ರೆಸಿಪಿ ಎಲ್ಲ ನಿಂಗಳ ಹತ್ರ ಬರ್ತಾ ಇರ್ತು, ಇಲ್ಲದರೆ ನಿಂಗೆ ಗೊತ್ತಿಲ್ಲ, ನೋಟಿಫಿಕೇಷನ್ನೇ ಗೊತ್ತಿಲ್ಲ. ಹಾಗಾಗಿ ನಿಂಗವು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಿಂಗೆ ಗೊತ್ತಾಗತ್ತಾರೆ ಬೇರೆ ಯಾರ ಹತ್ರ ಕೇಳ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಂತಕ್ಕೆ ನಾ ಹಾಕೋ ಎಲ್ಲ ರೆಸಿಪಿ ನಿಂಗೆ ನೋಡಲು ಇಷ್ಟ ಇದ್ದ ಇಲ್ಲ, ಹಾಗಾಗಿ ಮತ್ತು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಿ ಸಬ್ಸ್ಕ್ರೈಬ್ ಮಾಡಿ ಹೇಳಿ. ನೋಡಿ, ಈಗ ಇದನ್ನು ಮೇಲಿನ ನೀರೆಲ್ಲ ತೆಕ್ಕೊಂಡು ಒಂದು 5 ನಿಮಿಷ ಆಜು ಅಷ್ಟಯ್ಯ. ನಮ್ಮಲ್ಲಿ ಹಬ್ಬ, ಹುಣ್ಣಿಮೆ, ವಿಶೇಷ ಹೀಗೆಲ್ಲ ಆದರೆ ಅವಲಕ್ಕಿ ಉಪ್ಪಿಟ್ಟು ಅಷ್ಟು ಬೆಳಗ್ಗೆ ಯಾರೂ ಇಷ್ಟಪಡ್ತಿಲ್ಲ. ನನಗೆಲ್ಲ ಪ್ರೀತಿ, ಅವರಿಗೆಲ್ಲ ಇಷ್ಟ ಇಲ್ಲ. ಹಾಗಾಗಿ ಅವತ್ತು ತೆಳ್ಳವೇ ಆಗವು. ಹವ್ಯಕರಿಗೆ ಸ್ವಲ್ಪ ಜಾಸ್ತಿ ತೆಳ್ಳವು ಅಂದ್ರೆ ಪ್ರೀತಿಯಲ್ಲಿ, ಹಾಗಾಗಿ ರವೆ ತೆಳ್ಳವು ಮಾಡ್ತೀಯ. ನೋಡಿ, ಈಗ ಅದನ್ನು ನೀರು ಎರ್ಸ್ಕೊಂಜಿ ಅದು ಈಗ ಮೆತ್ತಗಾಜು. ಈಗ ಇದಕ್ಕೆ ಮತ್ತೆ ಎಂತ ಹಾಕೋದು ಇಲ್ಲ, ಒಂಚೂರು ನೀರು ಬೇಕಾದ್ರೆ ಹಾಕ್ಕೊಳ್ಳಿ, ನುಣ್ಣಗೆ ರುಬ್ಕೇಳಿ. ನುಣ್ಣಗೆ ರುಬ್ಕೊಂಡ್ರೆ ಈಗ ತೆಳ್ಳವಿನ ಹಿಟ್ಟು ರೆಡಿ ಆಗುತ್ತೆ. ನೋಡಿ ನೋಡಿ ತೋರಿಸ್ತಾ ಇದ್ದಿ. ಮತ್ತು ಹೀಗೆ ಸಿಂಪಲ್ ರೆಸಿಪಿ, ಹಳ್ಳಿ ಮೇಲಿನ ರೆಸಿಪಿ, ಹವ್ಯಕರ ರೆಸಿಪಿ, ಮತ್ತು ಹಳ್ಳಿ ಜೀವನ, ಮತ್ತು ಹಳ್ಳೀಲಿ ಹೆಂಗೆ ತರಕಾರಿ ಬೆಳಿತೀಯ, ತರಕಾರಿ ಈಸಿಯಾಗಿ ಹೆಂಗೆ ಬೆಳಿಲಕ್ಕು, ಕೆಲವು ಟಿಪ್ಸು, ಇದೆಲ್ಲದು ಬೇಕು ಹೇಳಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಿಂದಿನ ವೀಡಿಯೋ ಎಲ್ಲ ಒಂದು ಸರಿ ನೋಡ್ಕೆ ಬನ್ನಿ. ನೋಡಿ, ಈಗ ಒಂದು ರೌಂಡ್ ಬೀಸ್ಕೊಂಡಾತು, ಈಗ ಇನ್ನೊಂದು ರೌಂಡ್ ಬೀಸ್ತಾ ಇದ್ದಿ. ಒಂದು 5 ನಿಮಿಷದಲ್ಲಿ ಆಗ್ತು ಈ ತೆಳ್ಳವಿನ ಹಿಟ್ಟು. ನಿಂಗೆ ರಾಶಿ ಹೊತ್ತು ಅಕ್ಕಿ ನೆನೆಸವು ಅಥವಾ ಇದು ನೆನೆಸ್ಕೊಂಡು ಅಥವಾ ಇದಕ್ಕೆ ಬೇರೆ ಅಂತಾರು ಹಾಕೋವಳು ಇಲ್ಲ. ಕೆಲವು ಜನ ಹಾಕ್ತಾ ಕಾಯಿ, ಉದ್ದಿನ ಬೇಳೆ ಎಲ್ಲ ಹಾಕ್ಕೊಂಡು ಬೀಸ್ಗೆತ್ತ. ಆದರೆ ಇದಕ್ಕೆ ನಮ್ಮಲ್ಲಿ ಮಾತ್ರ ಎಂಥದ್ದು ಹಾಕ್ತಿಲ್ಲ, ಬರೀ ರವೆಯ ಬೀಸ್ಗೆತ್ತಿಯ ನುಣ್ಣಗೆ, ಅದಕ್ಕೆ ಉಪ್ಪು ಹಾಕಿ ಕರಡ್ಕೆ ಬಿಡ್ತೀಯ ಆಯ್ತು. ಎಷ್ಟು ಗರಿ ಗರಿಯಾಗಿ ಎಷ್ಟು ರುಚಿಯಾಗಿ ತೆಳ್ಳವಾಗ್ತು. ಒಂದು ಸರಿ ಟ್ರೈ ಮಾಡಿ ನೋಡಿ, ಹೆಂಗೆ ಬಂತು ಕಾಮೆಂಟ್ ಮಾಡಿ ತಿಳಿಸಿ. ಹೇಳಿದ್ನಲ್ಲಿ 5 ನಿಮಿಷಕ್ಕೆ ಆಗ್ತು. ನಿಂಗೆ ಅರ್ಜೆಂಟಲ್ಲಿ ತೆಳ್ಳವು ಮಾಡ್ಕೊಳ್ಳವು ಹೇಳಾದರೆ ನೋಡಿ, 2ನೇ ಜಾರ್ನು ಬೀಸ್ಗೆ ಬಂಜಿ ಈಗ ಹಾಕ್ಕೊಂಡ್ರಾತು. ಈಗ ಮಿಕ್ಸಿ ತೊಳೆದಿದ್ದ ನೀರು ಒಂಚೂರು ಹಾಕೈತಿ. ಇದಕ್ಕೆ ನಿಂಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ನೋಡಿ ಅಡ್ಜಸ್ಟ್ ಮಾಡ್ಕೊಂಡ್ರಾತು. ಇದು ಅಕಸ್ಮಾತ್ ಒಂಚೂರು ತೆಳ್ಳಗಾದ್ರೂ ದೋಸೆ ಬಂಡಿ ಬಿಟ್ಟು ಏಳ್ತಿಲ್ಲ, ಹಿಂಗಿದೆ ಅಂಥ ಪ್ರಾಬ್ಲಮ್ಮು ಆಗ್ತಿಲ್ಲ. ಗರಿ ಗರಿ ಆಗ್ತು, ದೋಸೆನೇ ಆಗ್ತು. ಚೂರು ದಪ್ಪ ಇದ್ರೆ ನೋಡ್ಕೊಂಡು ನಿಂಗೆ ಅಡ್ಜಸ್ಟ್ ಮಾಡ್ಕೊಂಡ್ರಾತು ಅಷ್ಟೇ. ನಾ ತೆಳ್ಳವೇ ಅರಿತಾ ಇದ್ದಿದ್ದಕ್ಕೆ ಸ್ವಲ್ಪ ತೆಳ್ಳಗೆ ಮಾಡ್ಕೊತಾ ಇದ್ದೀನಿ. ನಿಂಗೆ ದೋಸೆ ಎರ್ಕೊಂಬೋದಾದ್ರು ಚೂರು ದಪ್ಪ ಮಾಡ್ಕೊಳ್ಳಿ, ಅಂಥದ್ದು ಆಗ್ತಿಲ್ಲ, ರಶಿನೂ ಚಲೋ ಆಗ್ತು. ನೋಡಿ, ಮಿಕ್ಸಿ ಜಾರ್ ತೊಳ್ಕೊಂಡು ಆ ನೀರನ್ನು ಅದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದಿ. ಇದಕ್ಕೆ ಉಪ್ಪೊಂದು ಹಾಕಿದ್ದೀನಿ ನಿಂಗೆ ನೋಡಿದ್ರಲ್ಲಿ. ಈಗ ರವೆ ಮತ್ತು ರವೆ ನೆನೆಸ್ಕೊಂಡು ಬೀಸ್ಕೊಂಡು 5 ನಿಮಿಷ ನೆಂದು ಹೋಗ್ತದು. ಹಾಗೆ ಉಪ್ಪು ನೋಡಿ, ಹಿಟ್ಟು ರೆಡಿ ಆಗುತ್ತೆ. ಈಗ ತೆಳ್ಳವೆರಿಯಲ್ಲ ಡಿಲೆ. ಈಗ ಗರಿ ಗರಿ ತೆಳ್ಳವೆ ಹೆಂಗೆ ಎರಿಯೋದು ತೋರಿಸ್ತೀನಿ ನೋಡಿ. ಹವ್ಯಕರಲ್ಲಿ ಅವು ಸುಮಾರು ತೆಳ್ಳವಲ್ಲೇ PhD ಮಾಡಿರ್ತಾ. ಎಂತಕ್ಕೆಂದರೆ ಸಿಕ್ಕಾಪಟ್ಟೆ ನಮ್ಮನೆ ತೆಳ್ಳವು ಮಾಡ್ತೀವಿ. ಕಾಯಿ ತೆಳ್ಳೆವು, ಬಾಳೆಹಣ್ಣು ತೆಳ್ಳೆವು, ಮಗೆಕಾಯಿ ತೆಳ್ಳೆವು, ಅವಲಕ್ಕಿ ತೆಳ್ಳೆವು, ಇದೇ ರವೆ ತೆಳ್ಳೆವು, ಹೀಗೆ ರಾಶಿ ನಮ್ಮನೆ ತೆಳ್ಳೆವು ಮಾಡ್ತೀಯ. ಎಲ್ಲದನ್ನೂ ನಿಂಗೆ ಹಿಂಗೆ ತೋರಿಸ್ಕೊಡ್ತಾ ಹೋಗ್ತಿ. ಸುಮಾರು ಮಗೆಕಾಯಿ ಹಾಕ್ಕೊಂಡು ಮಾಡೋ ರೆಸಿಪಿನೇ ಜಾಸ್ತಿ ಇರ್ತು. ಆದ್ರೂ ಎಲ್ಲ ಥರದ್ದು ಮಾಡ್ತೀಯ. ನೋಡಿ ತೋರಿಸ್ತಿ. ಹಿಟ್ಟಂತೂ ರೆಡಿ ಆಜಲ್ಲಿ. ಗರಿ ಗರಿ ತೆಳ್ಳವೆ ಹೆಂಗೆ ಎರಿಯೋವಳಿ. ಮತ್ತು ನಂಗೆ ಯೂಸ್ ಮಾಡೋದು ಹೆಚ್ಚಾಗಿ ಕಬ್ಬಣ ಬಂಡಿ. ಕಬ್ಬಣ ಬಂಡಿಲಿ ಯಾವ ತೆಳ್ಳವಾದರೂ ರಾಶಿನೇ ರುಚಿ ಆಗ್ತು. ತೆಳ್ಳವಾಗಲಿ ದೋಸೆ ಆಗಲಿ ಎಲ್ಲದೂ ತೆಳ್ಳವಿಗೆ ಈ ಬಂಡಿ ಇಟ್ಕೊತೀನಿ. ನಂಗೆ ಆಮೇಲೆ ದೋಸೆ ಎರಿಯೋದು ಸಪ್ರೇಟ್ ಬಂಡಿ ಇರ್ತು. ಎಲ್ಲರೂ ವರ್ಷದಲ್ಲಿ 1-2 ಸತಿಯ ಉದ್ದಿನ ದೋಸೆ ಮಾಡ್ತೀಯ. ಆವಾಗ ದೋಸೆ ಬಂಡಿಗಳೇ ಬೇರೆ ಇದ್ದು, ಅದು ಅಲ್ಯೂಮಿನಿಯಂ ಬಂಡಿ. ಅದ್ರ ತೆಳ್ಳವಿಗೆ ಮಾತ್ರ ಕಬ್ಬಣ ಬಂಡಿನೆಯ. ನಂಗೆ ಗೊಬ್ಬರ ಗ್ಯಾಸ್ ಯೂಸ್ ಮಾಡೋದಕ್ಕೆ ಅದು ಫುಲ್ ಇಡೀ ಬಂಡಿಗೂ ಬತ್ತು. ಹಾಗಾಗಿ ದೊಡ್ಡ ಬಂಡಿನೇ ಮಾಡ್ಕೊಂಡಿರ್ತೀಯ. ದೊಡ್ಡ ಬಂಡೀಲಿ ಸುತ್ತಲೂ ದೊಡ್ಡ ದೊಡ್ಡ ತೆಳ್ಳವೆ ರೀತಿಯ. ಮತ್ತು ತೆಳ್ಳೆವು ಯಾವಾಗೂ ಸ್ವಲ್ಪ ಲೈಟ್ ವೆಯ್ಟ್ ಆಗಿರುತ್ತೆ. ಈ ಉದ್ದಿನ ದೋಸೆ ಹಾಗೆ ಹೆವಿ ಆಗ್ತಿಲ್ಲ. ಅಂದರೆ 7-8 ತಿನ್ಲಕ್ಕು. ಈ ಉದ್ದಿನ ದೋಸೆ ಹಂಗೆ 1-2 ತಿನ್ನತ್ತಿಗೆ ಹೊಟ್ಟೆ ತುಂಬ್ದಂಗೆ ಆಗ್ತು. ಹೀಗೆಲ್ಲ ಆಗ್ತಿಲ್ಲ. ಇದು ಗರಿ ಗರಿ ಅಪ್ಪದಕ್ಕೆ ಸಾಫ್ಟ್ ಆಗ್ತು, ಗರಿ ಗರಿ ಆಗ್ತು. ನಿಂಗೆ ಯಾವ ಹದದಲ್ಲಿ ಬೇಕಾದ್ರೂ ತೆಕ್ಕೊಳ್ಳಿ, ಅದಕ್ಕೆಲ್ಲ ಹೇಳ್ದೆ ನಾನು. ನೋಡಿ, ತೆಳ್ಳವೆರಿತಾ ಇದ್ದು ತೋರಿಸ್ತಾ ಇದ್ದಿ. ಎಷ್ಟು ಈಸಿಯಾಗಿ, ಎಷ್ಟು ಚಲೋವಾಗಿ ಗರಿ ಗರಿ ಈ ತೆಳ್ಳವು ಮಾಡ್ಕೊಳ್ಳಕ್ಕು, ಸಾಫ್ಟಾಗೂ ಬೇಕಾದ್ರೆ ತೆಕ್ಕೊಳ್ಳಕ್ಕು, ಯಾವ ಥರದಲ್ಲಿ ಬೇಕಾದ್ರೂ ಮಾಡ್ಕೊಂಬ ತೆಳ್ಳೆವು ಇದು.
ಸಾಫ್ಟಾಗಿ ಬೇಕಾದ್ರೂ ನಿಂಗೆ ತೆಕ್ಕೊಳ್ಳಿ, ಗರಿ ಗರಿಯಾಗಿ ಬೇಕಾದ್ರೂ ತೆಕ್ಕೊಳ್ಳಿ. ರಾಶಿ ರುಚಿ ಆಗ್ತು. ಮತ್ತು ಇದಕ್ಕೆ ನಿಂಗೆ ಚಟ್ನಿ ಬಾಜಿ ಸಾಂಬಾರು ಆ ಥರದ್ದು ಇದ್ರಂತೂ ರುಚಿ ಆಗ್ತು. ಅದಿಲ್ಲ ಹೇಳಾರ ಬರೀ ಸಿಂಪಲ್ಲಾಗಿ ಬೆಲ್ಲ ತುಪ್ಪ ಹಚ್ಕೊಂಡ್ರು ರಾಶಿನೇ ಚಲೋ ಆಗ್ತು. ನೋಡಿ ಹೆಂಗಿದ್ದೋಳಿ. ಮತ್ತು ಇದಷ್ಟೆಲ್ಲ ಬಂಡೆ ಹಿಡ್ಕತ್ತಿಲ್ಲ ರಾಶಿ, ಒಂಚೂರು ಚೂರು ಎಲ್ಲರೂ ಹಿಡ್ಕತ್ತು ನೋಡಿ, ಎಷ್ಟು ಈಸಿಯಾಗಿ ತೆಗಿಲಕ್ಕ ಕೂಡಿ. ನೋಡಿ ಎಷ್ಟು ಈಸಿಯಾಗಿ ಒಂದು ತೆಳ್ಳವಿನ ರೆಸಿಪಿ ಹೇಗೆ ಕೊಟ್ಟಿದ್ದೆ ಅಲ್ದ. ನಿಂಗೆ ಯಾರಿಗಾರು ಗೊತ್ತಿತ್ತು ಹೇಳಾದರೆ ಕಾಮೆಂಟ್ ಮಾಡಿ. ಎಂತಕ್ಕ ಹೇಳ್ತಾ ಇದ್ದಿಷ್ಟಲ್ಲವ ಕೇಳ್ರೆ, ಎಲ್ಲರೂ ಸುಮಾರು ರವಿಗೆ ಅವಲಕ್ಕಿ ಉದ್ದು ಅಥವಾ ಕಾಯಿ ಎಂಥರು ಹಾಕಿ ಬೀಸಿ ತೆಳ್ಳವು ಮಾಡೋದು ನಾನು ನೋಡಿದ್ದಿ ಕೇಳಿದ್ದಿ. ಆದರೆ ಬರೀ ರವೆಯಿಂದ ತೆಳ್ಳವು ಮಾಡ್ತೀವಿ ಅನ್ನೋ ನಾ ಒಂದು ಕಂಜಿ ಗೊತ್ತಿಲ್ಲ. ಮತ್ತು ಹಂಗೆ ದೋಸೆ ಮಾಡ್ತಾ ಬರೀ ರವಿಯಲ್ಲಿ. ಇದು ನೋಡಿ ಹೆಂಗೆ ಗರಿ ತೆಳ್ಳವಾಜು ತೋರಿಸ್ತಾ ಇದ್ದಿ. ಖಾಲಿ ಸುಟ್ಟಗ ಸಹಿತ ಬೇಡ, ಹಾಗೆ ಎದ್ದು ಬರ್ತದ ಬಂಡಿಂದವ. ನಿಗಕ್ಕೆ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಒಂದ್ರಕ್ಕಿಂತ ಒಂದು ಹೆಂಗೆ ಚಲೋ ತೆಳ್ಳವಾಗ್ತಾ ಇದ್ವು ಅಲ್ದ. ರಾಶಿ ಜನ ನೋಡ್ತಾ ಇದ್ದೀನಿ ನನ್ನ ವೀಡಿಯೋನ, ಮತ್ತು ರಾಶಿ ಜನ ಕಾಮೆಂಟ್ಸು ಹಾಕ್ತಾ ಇದ್ದೆ. ನಂಗೆ ಖುಷಿ ಆಗ್ತಾಯಿದ್ದು. ಹೀಗೆ ಇನ್ನೂ ಹೆಚ್ಚಿಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ಸ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಿ. ಲೈಕ್ ಮಾಡಿ ಶೇರ್ ಮಾಡಿ. ಹಾಗೆಯಾ ನಿಂಗೆ ಶೇರ್ ಮಾಡ್ದಂಗೂ ಜಾಸ್ತಿ ವ್ಯೂವ್ಸು ಇದು ಆದರೆ ನನಗೂ ಖುಷಿ ಆಗ್ತು, ಮತ್ತು ಜಾಸ್ತಿ ಜನಕ್ಕೆ ತಲುಪ್ತಲಿ. ಹಾಗಾಗಿ ಅವಕ್ಕೂ ಯೂಸ್ ಆಗ್ತು. ಮತ್ತು ಈ ಥರದ್ದು ಇದಲ್ಲವ. ನೋಡಿ ನಮ್ಮಲ್ಲಿ ಯಜಮಾನ್ರು ಬೆಲ್ಲ ಮೊಸರು ಹಾಕಿನ ತಿಂತಾಯಿದ್ರು. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.